ನಮಸ್ಕಾರ ಗುರು, ನೀ ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಜೋಕೋ ಬೆಥೆಲ್ ಅವರು ಇವತ್ತು ಬೆಂಕಿ ಆಟ ಆಡ್ರು ಅಂತ ಹೇಳಬೇಕು. 51 ರನ್ ನೋಡ್ರು ಅಂತ ಹೇಳಬೇಕು. ಇಂಗ್ಲೆಂಡ್ನ ಬೇರೆ ಬ್ಯಾಟಿಂಗ್ ನೋಡ್ಕೊತ ಬೇರೆ ಆಡಿ ನೋಡ್ತಾ ಅಂತಾರೆ. ಜೋಕೋ ಬೆಥೆಲ್ ಅವರು ಬೆಂಕಿ ಆಟ ಆಡ್ರು ಅಂತ ಹೇಳಬೇಕು. ಇಂಗ್ಲೆಂಡಲ್ಲಿ ಎಲ್ಲ ಬ್ಯಾಟ್ಸ್ಮನ್ ಜೊತೆ ಸಖತ್ತಾಗಿ ಆಟ ಆಡ್ರು ಅಂತ ಹೇಳಬೇಕು. ಈ ಇನ್ನಿಂಗ್ಸ್ನ ಆಡಿದ ನಂತರ ಇಂಡಿಯಾ ಮೇಲೆ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಜೋಕೋ ಬೆಥೆಲ್ ಅಂತ ಹೇಳಬೇಕು. ಜೋಕೋ ಬೆಥೆಲ್ ಅವರು ಏನಂತ ಹೇಳಿದಾರೆ ಸುದ್ದಿ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗ್ದಂಗೆ ಒಂದು ಗಂಟೆ ಸಿಂಬಲ್ ಬರುತ್ತೆ, ಗಂಟೆ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋಕ್ಕಿಂತ ಮುಂಚೆ ನೋಟಿಫಿಕೇಶನ್ ಮುಖಾಂತರ ನೀವು ನೋಡ್ಬೋದು ಅಂತೀರ. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ. ನಮ್ಮ RCB ಆಟಗಾರರು ಚೆನ್ನಾಗಿ ಆಟ ಆಡಿದ್ರು ಇಬ್ರು ಅಂತ ಹೇಳ್ತೀವಿ. ಒಂದು ಫಿಲ್ ಶಾಟ್ ತಗೋತು ಅಂತಾರೆ, ಇನ್ನೊಂದು ಜೋಕೋ ಬೆಥೆಲ್ ಅಂತ ಹೇಳಬೇಕು. ಜೋಕೋ ಬೆಥೆಲ್ ಅವರು 51 ರನ್ ನೋಡಿದೆ ಔಟ್ ಆದ್ರು. ಜಡೇಜಾ ಅವರ ಬೌಲಿಂಗಲ್ಲಿ LBW ಅಂತ ಹೇಳಬೇಕು. ಟೀಮ್ ಕಷ್ಟ ಇದ್ದಾಗ ಆಡಿದ್ರು ಬುಡುಗೂರು. ಯಾಕಂತಂದ್ರೆ ಇಂಗ್ಲೆಂಡ್ ಅವರು ಒಂದು ನಂತರ ವಿಕೆಟ್ ಕಳ್ಕೊಂಡು ನೋಡ್ತು ಅಂತಂದ್ರೆ ಒಳ್ಳೆಯದೆಲ್ಲ ಇರ್ತಿತ್ತು, ಆ ರೀತಿ ಇತ್ತು ಅಂತ ಹೇಳಬೇಕು. ಅಂತಾರೆ ನಿಂತು ಆಟ ಆಡಿ 248 ರನ್ ಹಂಗೋ ಹಿಂಗೋ ಇಂಗ್ಲೆಂಡ್ ಅವ್ರು ಹೊಡೆದು ಆಲ್ ಔಟ್ ಆದ್ರು ಅಂತ ಹೇಳಬೇಕು. ಈಗ ಇಂಡಿಯಾ ಒಂದು ಕೆಲಸ ಚೇಸ್ ಮಾಡ್ತಂದ್ರೆ ಮುಗೀತು, ಇಂಡಿಯಾ ಗೆದ್ದಂಗೆ ಆಯ್ತು ಈ ಮ್ಯಾಚ್ ಅಂತ ಹೇಳಬೇಕು. ಈಗ ಜೋಕೋ ಬೆಥೆಲ್ ಅಂತ ಹೇಳ್ರಪ್ಪ, ಅದ್ರ ಬಗ್ಗೆ ಹೇಳ್ದಾದ್ರೆ ನನಗೆ ತುಂಬಾ ಖುಷಿಯಾಗಿದೆ ಫಸ್ಟಲ್ಲಿ ಹೇಳಬೇಕು ಅಂತಾರೆ. ಯಾಕಂತಾರೆ T20 ಅಷ್ಟೊಂದು ರನ್ ಬಂದಿಲ್ಲ, ಮತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ಇಂಗ್ಲೆಂಡ್ ಓಡಿಎಸ್ ಕೊಡೋದು ಕೂಡ ಚಾನ್ಸ್ ಕೊಟ್ಟು ನನಗೆ ಪ್ಲೇಯಿಂಗನ್ನು ಕೂಡ ಚಾನ್ಸ್ ಕೊಟ್ಟರೆ ತುಂಬಾ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂತಾರೆ, ನಮ್ಮ ಟೀಮ್ ತುಂಬಾ ಕಷ್ಟ ಇತ್ತು, ಆದರೂ ಕೂಡ ನನಗೆ ಕ್ರೌಡ್ ಸಪೋರ್ಟ್ ಕೊಟ್ಟರು ಅಂತ ಹೇಳಬೇಕು. ನನ್ನ ಹೆಸರು ಕೂಡ ಕೂಗೋರನ್ನ ಎಲ್ಲರ ಬೌಂಡ್ರಿ ಹತ್ರ ನಡ್ಕೊಳ್ಬೇಕಲ್ಲ, ಪ್ರಾಕ್ಟೀಸ್ ಸಮಯದಲ್ಲಿ ನನ್ನ ಹೆಸರು ಕೂಡ ತುಂಬಾ ಸಪೋರ್ಟ್ ಆಗೋದು. RCB ಅಂತ ಕೂಗೋರು ಎಲ್ಲ ತರ ಕೂಡ ಇದು ತುಂಬ ನನಗೆ ಖುಷಿ ಆಯಿತು ಅಂತ ಜೋಕೋ ಬೆಥೆಲ್ ಅವರು ಹೇಳಿದ್ರು ಅಂತ ಹೇಳ್ತೀನಿ. ಜೋಕೋ ಬೆಥೆಲ್ ಅವರು ಇವತ್ತಿನ ಇನ್ನಿಂಗ್ಸ್ ಬಗ್ಗೆ ನಿಮಗೆ ಅಂತ ಕಮೆಂಟ್ ಮಾಡಿ. ಜೋಕೋ ಬೆಥೆಲ್ ಅವರು ಇದೇ ರೀತಿ ಆಟ ಕಂಟಿನ್ಯೂ ಮಾಡಲಿ, ಆದರೆ ನಮ್ಮ ಭಾರತ ತಂಡನೇ ಗೆಲ್ಲಿ ಅಂತ ಬಯಸೋಣ. ಜೋಕೋ ಬೆಥೆಲ್ ಚೆನ್ನಾಗಿ ಆಡಲಿ, ಆದರೆ ನಮ್ಮ ಭಾರತ ತಂಡ ಗೆಲ್ಲಬೇಕು ಅಷ್ಟೇ ಗುರು. ನಮ್ಮ RCB ಟೀಮ್ ಬೆಳೆಸ್ಕೊಂಡು ನಮಗೆ ಯಾರ್ಯಾರು RCB ಬೆಳೆಸ್ಕೊಂಡು ಅಷ್ಟೇ, RCB ಬೆಳೆಸ್ಕೊಂಡು ಚೆನ್ನಾಗಿ ಆಡಲಿ, ನಮ್ಮ ಭಾರತ ತಂಡ ಗೆಲ್ಲಬೇಕು. ಅವ್ರು ಬೇರೆ ಟೀಮ್ ಆಗಿರ್ಬೋದು, ನಮ್ಮ ಟೀಮೇ ಆಗಿರ್ಬೋದು, ಬಟ್ ಆದರೆ ನಮ್ಮ ಟೀಮ್ ನಮ್ಗೆ ಗೆಲ್ಲಬೇಕು, ಇಂಡಿಯಾ ಟೀಮ್ ಗೆಲ್ಲಬೇಕು ಅಷ್ಟೇ ಅಲ್ವಾ? ಏನಂತ ಕಮೆಂಟ್ ಮಾಡಿ.